ಭಟ್ಕಳ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಚಿತ್ರಾಪುರ ಮಠದ ಆಡಳಿತದಲ್ಲಿ ನಡೆಯುತ್ತಿರುವ ಶ್ರೀವಲ್ಲಿ ಪ್ರೌಢಶಾಲೆಯಲ್ಲಿ ಇಂದು ಬುಧವಾರ ಗುರುಪೂರ್ಣಿಮೆ ಉತ್ಸವ ಆಚರಿಸಲಾಯಿತು. ಸರಿಸುಮಾರು 16 ವರ್ಷಗಳಿಂದ ಶ್ರೀವಲ್ಲಿ ಸಾಹಿತ್ಯ ಸಂಘವು ಪ್ರತಿ ವರ್ಷವೂ ಜೀವನ ಮೌಲ್ಯಗಳು, ಪಾರಂಪರಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು, ಸನಾತನ ಹಬ್ಬ ಆಚರಣೆ, ಭಾರತೀಯ ಮಹಾಕಾವ್ಯ, ಸಾಹಿತ್ಯಿಕ ವಿಚಾರಗಳಂತಹ ಉಪಯುಕ್ತ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಹುಟ್ಟುಹಾಕುವ, ಪ್ರೇರೇಪಿಸುವ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರುತ್ತಿದೆ. ಇಂದು ಕೂಡ ಗುರುಪೂರ್ಣಿಮೆ ನಿಮಿತ್ತ ಸಾಹಿತ್ಯ ಸಂಘದಿಂದ ಗುರುಪರಂಪರೆ ಮಹತ್ವ ಸಾರುವ ಗುರುಪೂರ್ಣಿಮೆಯನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಯಿತು. ಶ್ರೀವಲ್ಲಿ ಸಾಹಿತ್ಯ ಸಂಘದ ವಿದ್ಯಾರ್ಥಿಗಳು ಒಳಗೊಂಡಂತೆ ಎಲ್ಲ ವಿದ್ಯಾರ್ಥಿನಿಯರು, ಮಕ್ಕಳು ಶ್ರೀ ಪರಿಜ್ಞಾನಾಶ್ರಮ ಗುರುಗಳು ಹಾಗೂ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಗುರುಗಳ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ನಂತರ ತಮ್ಮ ಶಾಲಾ ಶಿಕ್ಷಕರಿಗೆಲ್ಲ ನಮನ ಸಲ್ಲಿಸಿದರು. ಆರಂಭದಲ್ಲಿ 8ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ನಿನಾದ ಉಮೇಶ್ ನಾಯ್ಕ್ ಗುರುಮಹಿಮಾ ಗೀತೆಯನ್ನು ಎಲ್ಲ ವಿದ್ಯಾರ್ಥಿಗಳ ಜೊತೆ ಸಾಮೂಹಿಕವಾಗಿ ಹಾಡಿದಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ಶಿಕ್ಷಕಿ ಮಮತಾ ಭಟ್ಕಳ, ಗುರುಗಳಿಗೆ ಗೌರವ ಕೊಡುವ ಮಕ್ಕಳು ಉನ್ನತ ಮಟ್ಟಕ್ಕೆ ಸಾಗಬಲ್ಲರು, ಗುರುವಿಗೆ ಗೌರವ ಕೊಡುವ ಮಗು ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹಿರಿಯ ಶಿಕ್ಷಕರಾದ ಸಂಜಯ್ ಗುಡಿಗಾರ್ ಅವರು, ಶಿಕ್ಷಣದಲ್ಲಿ ಸಂಸ್ಕಾರ ಬಹುಮುಖ್ಯವಾದ ಭಾಗವಾಗಿದ್ದು ಅದರಲ್ಲಿ ವಿದ್ಯೆ ಕಲಿಸಿದ ಗುರುಗಳನ್ನು ಭಕ್ತಿಯಿಂದ ಗೌರವಿಸಿದಲ್ಲಿ ಮುಂದೆ ತಮಗೂ ಗೌರವ ಆದರಗಳು ಖಂಡಿತ ದೊರಕುವುದು ಎಂದರು. ಶ್ರೀವಲ್ಲಿ ಸಾಹಿತ್ಯ ಸಂಘದ ಸಂಸ್ಥಾಪಕ ಶಿಕ್ಷಕಿ ರೇಷ್ಮಾ ನಾಯ್ಕ್ ಗುರುಪೂರ್ಣಿಮೆ ಹಿನ್ನೆಲೆ ವಿಶೇಷತೆ ಕುರಿತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ತಿಳಿಸಿ, ಗುರುಗಳ ಕುರಿತಾದ ತಮ್ಮ ಸ್ವರಚಿತ ಕವಿತೆ ದಿವ್ಯ ತೇಜರು ಕವಿತೆ ವಾಚಿಸಿ ಎಲ್ಲರನ್ನ ಸ್ವಾಗತಿಸಿದರು. ವೇದಿಕೆಯಲ್ಲಿ ಶಿಕ್ಷಕರಾದ ವಾಸುದೇವ್ ಪೂಜಾರಿ, ಶ್ರೀಮತಿ ಕಾಂಚನಾ ಮೇಸ್ತಾ, ಶಿವಾನಂದ ಮೊಗೇರ್, ಶ್ರೀಧರ್ ನಾಯ್ಕ್, ತ್ರಿವೇಣಿ ನಾಯ್ಕ್, ಅಭಿಷೇಕ್ ನಾಯ್ಕ್ ಉಪಸ್ಥಿತರಿದ್ದರು. ಪಾವನಿ ಗಾಯ್ತೊಂಡೆ ಹಾಗೂ ನಿಖಿತಾ ಪ್ರಾರ್ಥಿಸಿದರು. ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಈ ಸಂಭ್ರಮದಲ್ಲಿ ಪಾಲ್ಗೊಂಡರು.